ಯಾಕೆ ಹಂಗೆ ಮಾಡ್ತಿರೋ ಮರ ವಿಡಿಯೋ ಮಾಡ್ಕೊಳಕ್ ಕುಂತೀವಿ ನಿಂದ ಹಾಕ್ತೀನಿ ತಗ ಯೂಟ್ಯೂಬಿಗೆ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನ್ ಟಾಪಾಗಿ ಬರ್ತಾನೆ. ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಹಾಕಿ. ಇವತ್ತು ನೋಡ್ರಿ ವಿಶೇಷ ಏನಂದರೆ ಗಂಗನಾಳ ಹನುಮಂತಿಯವ್ರ ಗುಡಿಗೆ ಹೊಂಟಿವಿ. ಫಸ್ಟ್ ಟೈಮು. ಬರ್ರಿ ಗುಡಿಗೆ ಹೋಗಿ ಏನೇನು ವಿಶೇಷತೆ ಕೇಳೋಣ. ನಾವು ಆಲ್ರೆಡಿ ಈ ಊರಿಗೆ ಬಂದಿದ್ವಿ, ಪ್ರೋಗ್ರಾಮ್ ಮಾಡಿದ್ವಿ. ಇದೇ ಒಂದು ದೇವರ ಒಂದು ಜಾತ್ರೆ ಇತ್ತು. ಅವಾಗ ನಾವು ಇದೇ ಒಂದು ಸ್ಥಳದಲ್ಲಿ ಕಾರ್ಯಕ್ರಮ ಮಾಡಿ ಹೋಗಿದ್ವಿ. ಆವಾಗ ಬಂದಾಗ ನಮಗೆ ಬಹಳ ಜನ ಹೇಳಿದರು ಇಲ್ಲಿ ಒಂದು ಮಹಿಮೆ ಬಗ್ಗೆ, ಈ ಒಂದು ದೇವಸ್ಥಾನದ ಬಗ್ಗೆ, ಹಾಗೆಯೇ ಈ ಒಂದು ಆಂಜನೇಯ ಸ್ವಾಮಿ ಬಗ್ಗೆ. ಸೊ ಬರೋಣ ಅನ್ಕೊಂತಿದ್ವಿ, ಬರೋಕ್ಕಾಗಿದ್ದಿಲ್ಲ. ಇವತ್ತು ಆ ಒಂದು ಗಳಿಗೆ ಕೂಡಿ ಬಂದತೇನೋ ಅನ್ಸದ್ ನೋಡ್ರಿ. ಇವತ್ತು ನಮ್ಮನ್ನ ದೇವರು ಕರ್ಸ್ಕೊಂಡು ದೇವರ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಏನು ವಿಶೇಷತೆ ಎಲ್ಲ ಇದು ಒಂದು ಮಾಹಿತಿ ಬಗ್ಗೆ ಇಲ್ಲಿ ಒಬ್ರು ಭಕ್ತರು ಬಹಳ ಚೆನ್ನಾಗಿ ಹೇಳಿದ್ರು. ಸೊ ಕೇಳೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ರೀ. ಯಾವ ಊರಿಂದ ಬಂದಿರಿ? ನಾವನ್ರಿ ಮಲ್ಕಮಂಡಿಲಿ. ಈಗ ಇಲ್ಲಿ ಬಂದು ಯಾವಾಗ ಫಸ್ಟ್ ಟೈಮ್ ಬಂದಿರ? ಮುಂಚೆ ಅವಾಗ ಬರ್ತಾ ಇರ್ತೀವಿ. ಈಗ ಏನು ಇಲ್ಲಿ ವಸತಿ ಇರ್ತೀರಿ? ಎಷ್ಟು ದಿನ ವಸತಿ? ವಸತಿ ಮೊನ್ನೆ ಬುಧವಾರ ಬಂದಿವಮ್ಮ, ನಾಳೆ ಬುಧವಾರ ಹೋಗ್ಬೇಕು. ಅಂದ್ರೆ ಒಂದು 5-6 ದಿನ? ಒಂದು ವಾರ. ಅಂದ್ರೆ ಎದಕ್ಕೆ ಇದು ಏನು ವಿಶೇಷ ಈ ತರ ಇಷ್ಟ? ಆರಾಮ್ ಇರಲ್ಲಲ್ರಿ ಅನ್ಕಂದ್ರ ಎಲ್ಲಾ ಆರಾಮ್ ಆಗ್ತಾರ. ಏನನ ಇರ್ಲ ನಮಗ್ ಸುಸ್ತಿ ಎಲ್ಲಾ ಆರಾಮ್ ಮಾಡ್ತಾನ. ಒಂದು ವಾರ ಇರ್ಬೇಕು ಅಂದ್ರೆ ಹೆಂಗ ಆಗಲ್ಲ ಕೆಲವೊಬ್ರು? ಇರ್ಬೇಕಮ್ಮ ನಮಗ. ನಾವ್ ಇಲ್ಲಿ ಇಂತಲ್ಲೇ ಆರಾಮ್ ಆಗ್ಬೇಕಂದ್ರ ಇರ್ಬೇಕು. ಒಂದ್ ವಾರ ಅಲ್ಲ, ಇಲ್ಲಿ ಒಂದ್ ಹುಡುಗ ಇದಾನ 3 ತಿಂಗಳ ಆತ ಇರಕ್. ಮತ್ತಿ ನಾವರ ಇಲ್ಲಿದೆಲ್ಲ ಪ್ರಸಾದ ಊಟ ಮಾಡಿರ್ತೀವಿ. ಆತಗ ಪ್ರಸಾದ ಕೂಡ ಇಲ್ಲಿದ್ ಊಟ ಮಾಡಂಗಿಲ್ಲ, ತಮ್ಮೂರ್ಲಿಂದನ ತಂದು ಊಟ ಮಾಡ್ಬೇಕು. ಆ ತರ ಐತಿ ಆತ. ನೀರ್ ಕೂಡ ಕುಡಿಯಂಗಿಲ್ಲ, ಜಳ ಕಷ್ಟ ಮಾಡ್ಬೇಕಾತ. ಇಲ್ಲಿ ನೀರು ಅಲ್ಲಿಂದ ಇಲ್ಲೇ ಐತಿ ಸಂಘ ಪಕ್ಕ. ಅವ್ರವ್ರದ್ದು ಸುಸ್ತಿ ಅವ್ರವ್ರದ್ದು ಏನಿರ್ತ ಹಂಗ ಅನ್ಕೊಂಡಿರ್ತಾರಲ್ಲ, ಆತ ಹೇಳ್ತಾನ. ಅಜ್ಜ ತಾತ ಪೂಜಾರಿ ಕೂಡ ಹೇಳಲ್ಲ, ತಾತ ಹೇಳಿರ್ತಾನ ಆತಗ. ಆತ ನಮಗ್ ಹೇಳ್ತಾನ. ಆಮೇಲೆ ಇನ್ನೊಂದು ಈಗ ನೀವ್ ಇಲ್ಲಿಗೆ ಬಂದಿರಿ, ನೀವು ಇಲ್ಲಿ ಇದೇ ಊರಲ್ಲಿ ನಿಮ್ ರಿಲೇಷನ್ ಯಾರನ್ನ ಅದಾರ? ನಾವು ಹಿಂಗ್ ಹೋಗಿ ಬರ್ತೀವಿ ಹೋಗಂಗಿಲ್ಲ. ಇಲ್ಲೇ ಗುಡಿಯಲ್ಲೇ ಇಲ್ಲೇ ಇರ್ಬೇಕು. ಅದೇನಾರ ಎಷ್ಟು ದಿನ ಇಲ್ಲೇ ಇರ್ಬೇಕು. ಅವ್ರು ಗೊತ್ತಾಗತ್ತಲ್ಲ, ಹಿಂಗ ನಮ್ ರಿಲೇಷನ್ ಬಂದ್ ಅದಾರ ಇಲ್ಲಿ ತಾತನ ಗುಡಿತೇಲಿ ಅಂದ್ರ ಅವ್ರ ಬಂದ್ ಮಾತಾಡ್ಸೋಕ್ ನಡಿತೈತಿ. ನಾವ್ ಹೋಗ್ಬಾರ್ದು ಅಲ್ಲಿಗೆ. ನನ್ನ ಹೆಸರ್ಲಿ ಟೈಮ್ ಕೇಳಿಲ್ಲಲ್ಲ, ನಾನು ಹೋಗ್ ಬರ್ತೀನಿ. ನಮ್ಮ ಅವ್ನ ಹೆಸರ್ಲಿ ಟೈಮ್ ಕೇಳಿ ಆಕಿಗೆ ಆರಾಮಿಲ್ಲಲ್ಲ. ನಿಮಗೆ ಇಲ್ಲಿ ಬರ್ಬೇಕಂದ್ರೆ ಯಾರು ಹೇಳಿದ್ರಿ? ನಮಗ ಇಲ್ಲೆಲ್ಲ ಮತ್ ನಮ್ ರಿಲೇಷನ್ ಅದಾರಲ್ಲ, ನಮ್ದು ಅಂದ್ರ ಅವ್ರದ್ದು ಹಿಂಗೇನಾದ್ರು ನಿಮಗ್ ಗೊತ್ತಾಯ್ತಾ ಹಿಂಗ್ ಚಲೋ ಆಗೈತಿ? ಅವ್ರ ಹಿಂಗ್ ಚಲೋ ಐತಿ ನೋಡ್ರಿ ನಮಗನ ಆಗಲ್ಲ, ಚಲೋ ಆಗೇತಿ. ಹಂಗಾಗಿ ಮತ್ತೆ ಆರಾಮಿಲ್ಲ ಅಂದ್ರೆ ಇಷ್ಟು ದಿನ ಇರ್ಬೇಕಂದ್ರ ಇಲ್ಲಿ ಇರ್ಲೇಬೇಕು. ಇರ್ಬೇಕ. ಇರೋನರ್ಗೆ ಇರ ಅಂತಾನ. ಹಂಗ ಬಂದ್ ದರ್ಶನ ಮಾಡ್ಕೊಂಡ್ ಹೋಗಾರ ದರ್ಶನ ಮಾಡ್ಕೊಂಡ್ ಹೋಗಾರ. ಅವ್ರ ಎಷ್ಟು ಸರಿ ಬಂದ್ ಹೋಗಂದಿರ್ತಾರ ಅಷ್ಟ್ ಸರಿ ಬಂದ್ ಹೋಗ್ಬೇಕು. ನಾವ್ ಹಿಂಗ ನಮ್ಗ ಆರಾಮಿಲ್ಲ, ನಾವು ಆರಾಮ್ ಮಾಡು ನಮ್ಗಂತಂದ್ ಕಾಯಿ ಇಟ್ಟು ಹೋಗ್ಬೇಕ್. ನಾವು ಕಾಯಿ ಇಟ್ಟು ಹೋಗ್ಬಿಟ್ರ ಆಯ್ತು ನೋಡು, ಎಲ್ಲಾ ಆರಾಮ್ ಆದ್ಮೇಲೆ ಒಡಸ್ಬೇಕು ನಾವ್ ಕಾಯಿ. ಅಲ್ಲಿವರೆಗೆ ಹಂಗ ಬರೋದು, ದರ್ಶನ ಮಾಡ್ಕೊಳೋದು, ತಾತನ ಪ್ರಸಾದ ತಗೊಳೋದು. ಹೋಗ್ರಂದ್ರ ಹೋಗದ. ಮತ್ ಇರ ನಿಮಗ್ ಇರಕ್ ಹೇಳ ನೋಡ ಅಜ್ಜ ಅಂದ್ರ ಇರ್ಬೇಕು. ಇಲ್ಲ, ಇದು ಬಹಳ ವಿಶೇಷ. ಯಾಕಂದ್ರೆ ನಾವು ಎಷ್ಟು ದೇವಸ್ಥಾನ ಕೇಳಿವಿ, ಎಂತೆಂತ ದೊಡ್ಡ ದೇವಸ್ಥಾನಗಳಿಗೂ ಹಿಂಗ ಉಳ್ಕೊಳ್ರಿ ಅಂತ ಎಲ್ಲೂ ಹೇಳಂಗಿಲ್ಲ. ಅಂದ್ರೆ ಈ ತರ ಇಷ್ಟ ಐತೆ ಅಂತಂದ್ರೆ ಅದು ಆ ಒಂದು ಶಕ್ತಿ ಹಂಗ. ಮತ್ ನಮ್ ಭಾರತದಾಗ 2ನೇ ಸ್ಥಾನ ಅಂತ ಇದೆ ದೇವಸ್ಥಾನ. ಟೈಮ್ ನೋಡಿ ನಮಗೀಗ ಏನಪ್ಪಾ, ನಮಗ್ ಆರಾಮಿಲ್ಲ, ನಾವು ತಾತನ ಹತ್ರ ಆರಾಮ್ ಮಾಡ್ಕೋಬೇಕಂದ್ರ ಆ ಟೈಮ್ ಕೇಳಿ ಚಲೋ ಟೈಮ್ ಇದ್ದಾಗ ಗುಡಿಯಾಕ ಹೋಗಿ ದರ್ಶನ ಮಾಡ್ಕೊಂಬರಕು. ನಮಗೀಗ ಟೈಮ್ ಈಗ ಚಲೋ ಇಲ್ಲ, ನೀವ್ ಸ್ವಲ್ಪ ತಡ್ಕಾರ ಅಂದ್ರ ತಡ್ಕಂದ್ ನಮ್ದು ಒಳ್ಳೆ ಟೈಮ್ ಬಂದಾಗ ಹೋಗಿ ಬರ್ಬೇಕು ಆತಗ. ಹಂಗ ಆತ್ಮ ವಿಶೇಷ. ಥ್ಯಾಂಕ್ಸ್ ರೀ. ನಿಮ್ಮ ಹೆಸರು? ದುರ್ಗಮ್ಮ. ನಿಮ್ಮ ಹೆಸರವ? ನಮ್ದು. ನಿಮ್ಮ ಹೆಸರು?
ನಾವು ಕಾರಟಿಗೆ, ನಾವು ಮಲ್ಕಮಾಡಿ ಗಂಗಾವತಿ ನಮ್ಮ ಕಾರಟಿ. ಸೊ ಕೇಳಿದ್ರಲ್ಲ ಭಕ್ತರ ಒಂದು ಮಾತುಗಳು, ಈ ಒಂದು ದೇವಸ್ಥಾನದ ಬಗ್ಗೆ ವಿಶೇಷವಾಗಿ ಬಹಳನೇ ಚೆನ್ನಾಗಿ ತಿಳಿಸಿದರು. ನನಗೂ ಕೂಡ ಆ ಒಂದು ವಿಷಯಗಳನ್ನೆಲ್ಲ ಕೇಳಿ ಸ್ವಲ್ಪ ಆಶ್ಚರ್ಯ ಆಯಿತು. ಹಾಗೆಯೇ ಇಲ್ಲಿ ದೇವಸ್ಥಾನದ ಪೂಜಾರಿ ಅವರು ಸ್ವತಃ ಅವರ ಒಂದು ಮಾತುಗಳನ್ನು ಇಲ್ಲಿ ದೇವಸ್ಥಾನದ ಬಗ್ಗೆ ವಿಶೇಷ ಮಾಹಿತಿ ನೀಡಿದರೆ. ಸೊ ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ, ಏನು ಹೇಳ್ತಾರೆ ಈ ಒಂದು ಗುಡಿ ಬಗ್ಗೆ, ಈ ಒಂದು ಆಂಜನೇಯ ಸ್ವಾಮಿ ಮಹಿಮೆ ಬಗ್ಗೆ ಅಂತ. ಇದು ಪಂಚಪಕ್ಷ ಮಹಾರತೇಶ್ವರ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ 7ನೇದು, ಒರಿಸ್ಸಾದಲ್ಲಿ ಪೂರಿ ಜಗನ್ನಾಥೇಶ್ವರ ಮೊದಲನೇದು, ಇದು 2ನೇದು. ಕೊಪ್ಪಳ ಜಿಲ್ಲೆ ಕುಷಿ ತಾಲೂಕು ಎಸ್ ಗಂಗಾಳ. ಈ ಪಂಚಪಕ್ಷ ಆಂಜನೇಯ ದೇವಸ್ಥಾನ 11 ವರ್ಷಗಳ ಕಾಲ ನಿರ್ಮಾಣ ಆಗೈತಿ. ಈ ಪಂಚಾಂಗ ನೋಡ್ರೆ ಆ ತರ ಇದು ಒಂದು ಪಂಚಪಕ್ಷ ಶಾಸ್ತ್ರ. ಆ ಪಂಚಪಕ್ಷ ಸಮಯ ಪ್ರಕಾರ ಈ ದೇವಸ್ಥಾನ ನಿರ್ಮಾಣ ಮಾಡಿರೋದು. ಇದು ಆದಾಪುರ ರುದ್ರಗೌಡ ಶರಣರು ಅಂತಂದೇಳಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ರೆ. ಹೌದ್ರಿ. ಆಮೇಲೆ ಅದೇನು ಅಲ್ಲಿ ಹೊರಗಡೆ ಹಿಂದೂ ಮುಸ್ಲಿಂ ಗುರು ಶಿಷ್ಯರಿ ಶುಕ್ರಬಾ ಶರಣರು ಅಂತಂದೇಳಿ ಈ ಮೂಲತಃ ಇದೇ ಊರಿನವರು ಅವರು. ಅವ್ರ ಕೈಯಾಗಿ ಇವ್ರು ಆದಾಪುರ ರುದ್ರಗೌಡ್ರು ಅಂತಂದೇಳಿ ಅವರು ಶುಕ್ರಬಾ ಶರಣರು ಗುರುಗಳು ರೀ, ರುದ್ರಗೌಡ ಶರಣರು ಶಿಷ್ಯರಿ, ಗುರು ಶಿಷ್ಯರಿ. ಇವ್ರಿಬ್ರು ಮುಸ್ಲಿಂ ಗುರು ಹಿಂದೂ ಶಿಷ್ಯ, ಹಿಂದೂ ಶಿಷ್ಯರಿ. ಅಂದ್ರೆ ಅವರು ಒಂದು ಏನು ಇದು ಗುಡಿ ಕಟ್ಟ ಕಾರಣ ಈ ರುದ್ರಗೌಡ ಶರಣರಂಬರೇ ಈ ದೇವಸ್ಥಾನ ನಿರ್ಮಾಣ ಮಾಡಿದವರು. ಶುಕ್ರಬಾ ಶರಣರು ಈ ಪಂಚಪಕ್ಷಿ ಪಂಡಿತರ್ರಿ ಅವರು. ಮತ್ತೆ ಈ ಗುಡಿ ವಿಶೇಷ ಇನ್ನೇನೈತ್ರಿ? ಎಷ್ಟು ವರ್ಷ ಏನೇನಿದೆ? ಇದು ಈ ದೇವಸ್ಥಾನ 11 ವರ್ಷಗಳ ಟೈಮ್ ತಗೊಂತ್ರಿ ಈ ದೇವಸ್ಥಾನ ಕಟ್ಲಿಕ್ಕೆ. ಈಗ ಪಂಚಪಕ್ಷಿ ಸಮಯ ಅವ್ರ ಹೆಸರು ಮೇಲೆ 10 ನಿಮಿಷ, 12 ನಿಮಿಷ, 13 ನಿಮಿಷ ಇರ್ತ್ರಿ. ಆ ಟೈಮಿಂಗ್ ಅವ್ರ ಹೆಸರು ಮೇಲೆ ಎಷ್ಟಿರುತ್ತೆ ಅಷ್ಟೇ ಕಟ್ಬೇಕು. ಆ ಟೈಮ್ ಮುಗಿತ ಬಿಟ್ಟು ಬಿಡ್ಬೇಕ್ರಿ. ಆ ಪ್ರಕಾರ ಈ ದೇವಸ್ಥಾನ ನಿರ್ಮಾಣ ಮಾಡ್ಯಾರ. ಇದನ್ನ ಭಕ್ತರ ಕೋರಿಕೆ ಏನಾದಿದ್ರೆ ಅಲ್ಲೇ ಬಂದು ದೇವಸ್ಥಾನದ ಹೊರಗಿನ ತನಕ ಕರೆದ್ರೆ ಅವ್ರ ಹೆಸರು ಮೇಲೆ ಟೈಮಿಂಗ್ ಹೇಳ್ತೀವಿ. ಆ ಟೈಮ್ ಪ್ರಕಾರ ಬಂದು ಎಡಗಡೆಯಿಂದ ಪ್ರದಕ್ಷಿಣೆ ತುಂಬಿದ ಕಾಯಿ ಇಟ್ಟು 41 ದಿವಸೊಳಗ 3 ಸತಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೇಕ್ರಿ. ಅವ್ರ ಏನ್ ಅನ್ಕೊಂಡಿರ್ತಾರ ಸಿದ್ಧಿ ಆಗತ್ರಿ. ಆದ ನಂತರ ಆ ಕಾಯಿ ಹೊಡ್ಸ್ಬೇಕ್ರಿ. ಒಂದೇ ಸಲ ಯಾರೇ ಬಂದ್ರು ಹೊಸ್ದಾಗ್ ಬಂದ್ರು ಕೂಡ ಒಳಗಡೆ ಬರ್ಬಾರ್ದ್ರಿ. ಅಲ್ಲೇ ಹೊರಗಿಂದ ಕೇಳ್ಬೇಕ್ರಿ. ಅದನ್ನ ಕೇಳಿ ಆ ಪಂಚಪಕ್ಷಿ ಶಾಸ್ತ್ರ ಟೈಮಿಂಗ್ ಕೇಳಿ ಅದ್ರ ಪ್ರಕಾರ ಒಳಗೆ ಬರ್ಬೇಕ್ರಿ. ಆಮೇಲೆ ಎಲ್ಲಾ ದೇವಸ್ಥಾನಗಳಿಗೆ ನಾವು ಬಲಗಡೆಯಿಂದ ಪ್ರದಕ್ಷಿಣೆ ಹಾಕ್ತಿವಿ. ಬಟ್ ಈ ದೇವಸ್ಥಾನದ ವಿಶೇಷ ಎಡಗಡೆಯಿಂದ ಪ್ರದಕ್ಷಿಣೆ, ಇದೊಂದು ವಿಶೇಷ ಇರಲಿ. ಇಲ್ಲಿ ಸಂಕಲ್ಪ ಮಾಡಿ ಎಡಗಡೆಯಿಂದ ಪ್ರದಕ್ಷಿಣೆ ಮಾಡ್ಬೇಕ್ರಿ. ಮತ್ತಿನ್ನೇನಾದ್ರಿ? ಇನ್ನೇನಿಲ್ರಿ, ಭಕ್ತರು ತಮ್ಮ ಕೋರಿಕೆ ತಾವು ಮಾಡಿ ಅನ್ಕೊಂಡ್ ಹೋಗ್ತಾರ. ಕೆಲಸ ಮಾಡಿ ಸಂಕಲ್ಪ ಮಾಡಿದ ಕಾಯಿ ಓಡಿಸ್ತಾರೆ. ಅಂದ್ರೆ ಇದು 41 ದಿನಗಳ ಏನ್ ನಾವು ಸಂಕಲ್ಪ ಮಾಡ್ತೀವಿ ಅದು ಬಹಳಷ್ಟು ಯಶಸ್ಸು ಎಲ್ಲರಿಗೂ ತಂದು ಕಾಣ್ತೈತಿ. ಕೇಳಿದ್ರಲ್ಲ ಈ ಒಂದು ಗುಡಿ ಬಗ್ಗೆ. ಸುತ್ತಮುತ್ತ ಯಾರಾದರೂ ಈ ಗುಡಿ ಬಗ್ಗೆ ಗೊತ್ತಿಲ್ಲದೆ ಇರೋರಿದ್ರೆ ಖಂಡಿತ ಒಂದ್ಸಲ ವಿಸಿಟ್ ಮಾಡಿರಿ, ಒಂದ್ಸಲ ಬರ್ರಿ. ನಮಗೂ ಅದೆಲ್ಲ ನೋಡಿ ಭಾಳನೇ ವಿಶೇಷ ಅನಿಸ್ತು ಮತ್ತು ಆಶ್ಚರ್ಯ ಕೂಡ ಅನಿಸ್ತು. ಇದೆಲ್ಲ ಮುಗಿದ್ಮೇಲೆ ನಾವು ಕೂಡ ಅಲ್ಲಿ ಪ್ರಸಾದ ಇತ್ತು, ಪ್ರಸಾದ ತಗೊಳ್ಳೋಣ ಅಂತ ಹೋದ್ವಿ. ನೋಡ್ರಿ, ಈಗ ನಾವು ಬಂದಿರೋದು ಪ್ರಸಾದ ನಿಲಯ. ಪ್ರಸಾದ ಮಾಡಿ ಇಟ್ಟಿರ್ತಾರೆ. ಗೊತ್ತಿಲ್ಲ ಅವ್ರ ಅಂದ್ರ ಅಕ್ಕವ್ರ. ಅದೇ ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ. ಇದೆ ಫಸ್ಟ್ ಟೈಮ್ ಅಲ್ಲ ಬಂದಿರೋದು. ಅಡಿಗೆ ಮಾಡಿ ಇಲ್ಲಿಗೆ ಇಟ್ಟಿರ್ತಾರೆ. ಇಲ್ಲಿಟ್ಟು ನಾವೇ ಪ್ರಸಾದ ತಗೊಂಡ್ಬಿಡೋದು. ಉಪ್ಪಿಟ್ಟಲ್ಲ, ರೈಸ್ ಮಾಡ್ಯಾರ. ಮತ್ತೆ ಇದು ತರ್ರಿ ತೆಗಿದೆ. ಇಲ್ಲ, ಖಾಲಿ. ಅದೇ ಖಾಲಿ ಐತೆ ಅಂತ ಹೇಳಕ್ಕ. ನೋಡ್ರಿ, ನಾವು ಈಗ ಪ್ರಸಾದವನ್ನು ಸೇವಿಸುತ್ತಾ ಇದ್ದೇವೆ. ಪ್ರಸಾದ ನಾವು ಫಸ್ಟಿಗೆ ಬರಬೇಕಾದ್ರೆ ಉಪ್ಪಿಟ್ಟು ಅನ್ಕೊಂಡಿದ್ದೀವಿ. ಬಟ್ ಇದು ರೈಸ್, ಉಪ್ಪಿಟ್ಟು ಟೈಪ್ ಇರೋ ರೈಸ್ ಇದು. ಏನೋ ಮತ್ತೆ ಪ್ರಸಾದ ಬಿಟ್ಟು ಪ್ರಸಾದ ಸಿಕ್ಕಿದ್ದೇ ಪುಣ್ಯ. ಆದ್ರೆ ಇವರು ಕುಂಟೋದು ನೋಡೋದು ಇನ್ನೂ ಪುಣ್ಯ. ಯಾಕಂದ್ರೆ ಸ್ಟೈಲಾಗಿ ಉಮಾಶ್ರೀ ಫಿಲಿಮ್ನಾಗ ಯಾವೇ ಡಂಬರ್ ಕುಟ್ಟ ಕೊಟ್ರಿ ಆ ಸ್ಟೈಲ್ನಾಗ ಕುಂಟುತ್ತಾರೆ ಇವ್ರು ನೋಡಿದ್ರೆ. ಆದ್ರೆ ಆಶ್ಚರ್ಯ ಅಲ್ಲ, ಇದು ಗುಡಿದು ಇಷ್ಟೆಲ್ಲ ಹಿಂಗೆ. ಆಶ್ಚರ್ಯ ನೋಡ್ರಿ. ಮಾನಿಕಾಯಿ ಚಟ್ನಿ ಹಾಕಣಕತ್ತಾರ. ಹೊರಗೆ ಬರ್ಬೇಕೇನ? ನೋಡ್ರಿ, ಇದು ಪ್ರಸಾದ ತಗೊಂಡಾದ್ಮೇಲೆ ಆ ಕಡೆ ನಾವು ಹೊರಗೆ ಹೋಗಿದ್ವಿ. ಆ ಕಡೆನೂ ಐದು ಜಾಗ. ಬಟ್ ಇದೇ ಬಾಗ್ಲು ತೆಗೀರಿ, ಸೀದಾ ಇತ್ತಾಗ ಹೊರಗೆ ನೀರು ಕುಡಿಯಕ, ಊಟಕ್ಕೆ ಕುಂದ್ರಕ ಜಾಗ ಎಲ್ಲ ಇಲ್ಲೇ ಐತೆ ಅಂತಾರೆ. ನೋಡಮ್, ಹೊರಗೆ ಹಾಕಿಬಿಟ್ಟಿದ್ದಂಗೆ ಅದರ ಇದನ್ನ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲಿ ಚಿಲಕ
ನೋಡ್ರಿ ಅಲ್ಲಿ ಚಿಲ್ಕ ಹಾಕ್ಯಾರ, ಬರೀ ಹೂವು ಈಗ ಇಷ್ಟೊತ್ತಾಯ್ತು ಅವರಸಿಂದ ಅಡ್ಡಾಡಕತ್ತ ಇಬ್ರು. ಅಲ್ಲಿ ಚಿಲ್ಕ ಹಾಕಿದ್ದಕ್ಕೆ ಮತ್ತೆ ಇಲ್ಲಿ ಬಂದ್ವಿ. ಅಲ್ಲಿ ಚಿಲ್ಕ ಹಾಕಿಬಿಟ್ರ ಚಿಲ್ಕ ಇಲ್ಲಿ ಬಿಡವ, ಇಲ್ಲೇ ಕುಂದಿರ್ತೀವಿ. ಹಂಗ ಹೋಗ್ಬಿಡ್ತೀವ ಹಿಂದಕ್ಕೆ. ಹಾ ಓಕೆ ಓಕೆ. ನೋಡ್ರಿ ಅಮ್ಮ ಹೇಳಿದ್ಲ ಅವಾಗಲೇ ಚಿಲ್ಕ ಹೊರ ಗ್ಲಾಸಿನ ಬಾ ಚಿಲ್ಕ ತೆಗಿತಂದ್ರು. 3ನೇ ಸಲ ನಾವು ತಿರುಗಿ ಗಂಗಾವತಿಗೆ ಹೋಗಿ ಒಳ್ಳೆ ಬರ್ತಿದ್ವಿ. ಅದನ್ನಲ್ಲ ಹಂಗೆ ಇಲ್ಲಿ ಸಾಮೂಹಿಕ ಮದುವೆ ಆಗ್ತಾವ್ರಿ. ಯಾವಾಗಂದ್ರ ಐ ಥಿಂಕ್ 4ನೇ ತಿಂಗಳ ಮದುವೆ ಆಗ್ತಾವ. ಯಾರಿಗ ನಮ್ಮ ಸಾಮೂಹಿಕ ಮದುವೆ ಆಗೋರು ಶ್ರೀ ಪಂಚಪಕ್ಷಿ ಮಾರುತಿ ದೇವಾಲಯ ಟ್ರಸ್ಟ್ ಕಮಿಟಿ ಅವರು ಎಸ್ ಗಂಗನಾಳ ಶ್ರೀಶೈಲ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಮೂಹಿಕ ವಿವಾಹಗಳನ್ನು ಜರುಗುವುದು ಕಾರಣ ಸರ್ವ ಸದ್ಭಕ್ತರು ಈ ಮಂಗಲ ಕಾರ್ಯಕ್ಕೆ. ಇದು ಅವಾಗ ಹಾಕಿದ್ರು 9/4/2024 ಬಟ್ ಪ್ರತಿ ವರ್ಷ ಇಲ್ಲಿ ಸಾಮೂಹಿಕ ವಿವಾಹ ಆಗ್ತವ. ನಂಬರ್ ಕೂಡ ಕಾಂಟ್ಯಾಕ್ಟ್ ನಂಬರ್ ಐತಿ, ನಿಮಗೆ ನಂಬರ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ. ಓಕೆ, ಇವಾಗ ಪ್ರಸಾದಕ್ಕೆ ಹೊಂಟಿವಿ. ಜಾಗ ಆ ಕಡೆ ಈ ಕಡೆ ಎಲ್ಲ ಒದ್ದಾಡಿ ಈ ಕಡೆ ಬನ್ನಿ. ಈಗ ಅಲ್ಲಿ ನೋಡ್ರಿ ನಮ್ಮ ಚೇತನ ಅವರು ಆರಾಮಾಗಿ ಕುತ್ಕೊಂಡ್ಬಿಟ್ಟಾರ ನೋಡ್ರಿ. ಆರಾಮ್ ತಣ್ಣನ ಗಾಳಿಯಲ್ಲಿ ಕುತ್ಕೊಂಡಿದ್ದಾರೆ. ಇಲ್ಲೇ ನೀರಿನ ಟ್ಯಾಂಕಿ ಎಲ್ಲ ಇಲ್ಲೇ ಐತಿ. ಈ ಸುಂದರ ನಮ್ದು ಇವತ್ತು ವಿಡಿಯೋ ಭಾರಿ ಚೆನ್ನಾಗಿ ತೆಗದ. ನೋಡ್ಕೊಂಬಿಡ್ರಿ ಒಂದ್ಸಲ ಮಗ ಹೆಂಗೈತೆ ಅಂತ ಹೇಳಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಯಾಕಂಗ್ ಮಾಡಿದ್ರು ಮರ? ವಿಡಿಯೋ ಮಾಡ್ಕೊಂಡ್ ಕುಂತೀವಿ. ನಿಂದ ಹಾಕ್ತೀನಿ ತಗ ಯೂಟ್ಯೂಬಿಗೆ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನ್ ಟಾಪಾಗಿ ಬರ್ತಾನೆ. ಇವತ್ತಿನ ವಿಡಿಯೋ ಎಲ್ಲರೂ ನೋಡಿದ್ರಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಹಾಕಿ, ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.